ಈ ವಿಶೇಷ ಕಾರ್ಯಕ್ರಮ ಏನೆಂದರೆ ಬೇಕಲಕೆರೆ ಗ್ರಾಮದಲ್ಲಿ ಈ ಇಮಾಮ್ ಹುಸೇನ್ ಬೀವಿ ಫಾತಿಮಾ ಅಲಿ ಶೇರ್ ಖುದಾ ಇವರ ಮೊದಲನೇ ದಿನದ ಅವರು ಹಸನ್ ಹುಸೇನ್ ಅವರ ತಂದೆಯಾದ ಅಲಿ ಮುರ್ತುಜಾ ರಹಮತುಲ್ಲಾ ಅಲಿ ಅವರ ಈ ಒಂದು ಉರುಸ್ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇವತ್ತು ಮೊಹರಂ ಮೊದಲನೇ ದಿನ ಇದೆ. ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿ ಇಲ್ಲಿ ಅನ್ನ ಸಂತರ್ಪಣೆ ಆಗಿದೆ. ಎಲ್ಲರೂ ಸುಖ ಸಂತೋಷದಿಂದ ಈ ಊರು ಆಬಾದಿಯಲ್ಲಿ ಪ್ರಪಂಚಕ್ಕೆ ಮಳೆ ಬೆಳೆ ಕೊಟ್ಟು ಕಾಪಾಡಲಿ ಪರಮಾತ್ಮ. ಇಮಾಮ್ ಹುಸೇನ್ ಬೀವಿ ಫಾತಿಮಾ ಅಲಿ ಶೇರ್ ಖುದಾ ಸನ್ನಿಧಿಯಲ್ಲಿ ನಾವೆಲ್ಲ ಪೂರ ಪ್ರಪಂಚದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಸೇರಿ ಆ ಮೊಹರಂ ಶರೀಫನ್ನು ಆಚರಣೆ ಮಾಡೋಣ. ಒಳ್ಳೆ ರೀತಿಯಿಂದ ಮಾಡಬೇಕಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ. ಆ ಪರಮಾತ್ಮ ಎಲ್ಲರಿಗೂ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ. ಆ ಹುಸೇನ್ ಇಮಾಮ್ ಹುಸೇನ್ ಬೀವಿ ಫಾತಿಮಾ ಖುದ್ದು ಉಪವಾಸ ಇದ್ದು ದೀನ್ಗೋಸ್ಕರ ಅವರು ತ್ಯಾಗ ಮಾಡಿದಂಥ ಇಮಾಮ್ ಹುಸೇನ್ ಬೀವಿ ಫಾತಿಮಾ ಅಲಿ ಶೇರ್ ಖುದಾ ಇವರ ಸನ್ನಿಧಿಯಲ್ಲಿ ಇವತ್ತು ಪ್ರಥಮ ಬಾರಿ ಮೊದಲನೇ ದಿನ ಇದು. ನಾವೆಲ್ಲರೂ ಸೇರಿ ಮೊಹರಂ ಆಚರಣೆ ಮಾಡೋಣ. ನೇಗಿಲಗೇರಿಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ಅಲಿ ಮುರ್ತುಜಾ ರಹಮತುಲ್ಲಾ ಅವರ ಗಂಧ ಅದರಲ್ಲಿ ಎಲ್ಲರೂ ಸೇರಿದ್ದೀವಿ. ನಾವು ಹಿಂದೂ ಮುಸ್ಲಿಮ್ಸು ಎಲ್ಲರಿಗೂ ನಾವು ಶುಭಾಶಯಗಳನ್ನು ಕೋರುತ್ತಾ ಇಂಥ ಕಾರ್ಯಕ್ರಮ ಎಲ್ಲ ಊರಲ್ಲಿ ನಾವು ಮಾಡಲಿ. ನಾವು ಹಿಂದೂ ಮುಸಲ್ಮಾನ ಸೇರಿ ಎಲ್ಲರೂ ಸೇರಿ ಮಾಡೋಣ. ಮಳಿ ಬೆಳಿ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಈ 4 ಮಾತುಗಳು. ನಮಸ್ಕಾರ. ಊರು ರೇಕ್ಲಿಗೆರೆ ಗ್ರಾಮ. ನಮ್ಮ ಊರಲ್ಲಿ ಮೊಹರಂ ಮೊದಲನೆಯ ದಿನದ ಕಾರ್ಯಕ್ರಮ ನಾವು ಆಚರಣೆ ಮಾಡಿದ್ದೀವಿ. ಹಿಂದೂ ಮುಸ್ಲಿಮ್ಸ್ ಬಾಂಧವರ ಎಲ್ಲ ಸೇರಿ ಅನ್ನ ಸಂತರ್ಪಣೆ ಕೊಟ್ಟು ಈ ಸ್ವಾಮಿಯ ದರ್ಶನ ಎಲ್ಲರಿಗೂ ಸಿಗಲಿ ಅಂತ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಅರಿಕೆ ಕೋರಿರ್ತಕ್ಕಂಥವರಿಗೆ, ಮಕ್ಕಳಿಲ್ಲದವರಿಗೆ ಮಕ್ಕಳು, ಆರೋಗ್ಯ ಇಲ್ಲದವರಿಗೆ ಆರೋಗ್ಯ, ಇದೆಲ್ಲ ಈ ದೇವರು ಕರುಣೆಯಿಂದ ಆಗ್ತಾ ಇದೆ. ಈಗ ಆಗಿರ್ತಕ್ಕಂಥವರು ಅನ್ನ ಸಂತರ್ಪಣೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಸರ್ವಜನ ಸುಖಿನೋ ಭವಂತು. ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಹಬ್ಬ ಮೊಹರಂ ಮೊದಲನೆಯ ದಿನದ ಕಾರ್ಯಕ್ರಮ. ಸುಮಾರು ಇಲ್ಲಿ 7 ವರ್ಷಗಳಿಂದ ನಾವು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಊರಲ್ಲಿ ಮಠ ಕಟ್ಟು ನಮ್ಮೂರಿನ ಗ್ರಾಮಸ್ಥರು ಎಲ್ಲ ಸೇರಿ ನಮ್ಮನ್ನು ಜಾಗ ಕೊಡಿಸಿ ಇಲ್ಲೊಂದು ಮಠ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ರು. ಅವಕಾಶ ಮಾಡಿದಾಗಲಿಂದಲೂ ಅವತ್ತಿಂದ ಇವತ್ತಿನವರೆಗೂ ಇಮಾಮ್ ಹುಸೇನ್ ಅಲಿ ಮುರ್ತುಜಾ ಅವ್ರದ್ದು, ಗೌಸೆ ಪಾಕ್ ಅವ್ರದ್ದು ಕಾರ್ಯಕ್ರಮ ಜಾರಿಯಲ್ಲಿ. ಎಲ್ಲರೂ ಹಿಂದೂ ಮುಸ್ಲಿಮ್ಸ್ ಬಾಂಧವರು ಎಲ್ಲ ಸೇರಿ ಆಚರಣೆ ಮಾಡ್ತಾರೆ ಮೊಹರಂ ಹಬ್ಬನ.